ವಿಕ್ಕಿ ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋ ಹಾಗಿದ್ದಾನೆ. ಒಳಗಡೆ ಇರೋ ತಾಳಿ ವಿಕ್ಕಿಗೆ ಹೊರಗಡೆ ಹೇಗೆ ಕಾಣಿಸತ್ತೆ? ಅವನೇನು ಇದೇ ಮಾಡ್ತಿರೋ ಸಮಯದಲ್ಲಿ ಚೆಕ್ ಮಾಡಿದ್ನಂತೆ. ನೋ ಚಾನ್ಸ್. ಆ ತಾಳಿನ ನಾನು ಮೊದಲನೇ ಸಲ ದೇವಸ್ಥಾನದ ಹತ್ರ ನೋಡಿದ್ದೆ, ಎರಡನೇ ಸಲ ಹಳ್ಳಿಗೆ ಹೊರಡೋದಕ್ಕೂ ಮುಂಚೆ ನೋಡಿದ್ದೆ. ಕತ್ತಲ್ ತಾಳಿ ಇಲ್ಲ ಅಂದ್ರೆ ಅವನಿಗೆ ನಿಜವಾಗ್ಲೂ ತಲೆ ಕೆಟ್ಟ ಹೋಗುತ್ತೆ. ವಿಕ್ಕಿ ಖಂಡಿತ ತಪ್ಪು ತಿಳ್ಕೊಂಡಿದ್ದಾನೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ಅವಂದು ಹದ್ದಿನ ಕಣ್ಣೆ. ಅವನ್ ಯಾವುದೇ ಕಾರಣಕ್ಕೂ ಹಾಗೆ ಮೋಸ ಹೋಗಲ್ಲ. ಒಳ್ಳೆ ಕೆಲಸ ಮಾಡೋ ವಿಷಯದಲ್ಲಿ ಅವನ್ ನಂಬೋಕ್ಕಾಗಲ್ಲ, ಆದ್ರೆ ಇಂಥ ಕೆಟ್ಟ ಕೆಲಸ ಮಾಡೋ ವಿಷಯದಲ್ಲಿ ಪೂರ್ತಿಯಾಗಿ ನಂಬೋದು. ತಾಳಿ ಇಲ್ಲ ಅಂದ್ರೆ ಅವನೇ ಅಷ್ಟು ಕೂಲಾಗಿರಲ್ಲ. ನೀವ್ ಹೀಗೆ ಹೇಳ್ತಿದ್ರೆ ನನ್ಗೂ ಆಶ್ಚರ್ಯ ಆಗ್ತಿದೆ. ನಿಹಾರಿಕಾ, ತಾಳಿ ಟಾಪಿಕ್ ಕೇಳಿಸ್ಕೊಂಡಿರೋ ಹಾಗಿದ್ದಾನೆ. ನಾವ್ ಈ ಮನೇಲಿ ಯಾವ ಮೂಲೆಯಲ್ಲಿ ಬಂದು ಮಾತಾಡ್ಕೊಂಡ್ರು ವಿಕಾಸ್ ಕಣ್ಗೋ ಕಿವಿಗೂ ಬೀಳ್ತಿದೀವಿ. ಯಾಕೀ ರಹಸ್ಯ ಮಂಥನಗಳು? ಮಂಥನಗಳ ಅಂತದೇನು ಇಲ್ವೇ? ಮತ್ತ್ಯಾಕೆ ಹೀಗೆ ಕದ್ದು ಮುಚ್ಚಿ ಮಾತಾಡ್ಕೋತಿದ್ದೀರಾ? ಸುಮ್ಮನೆ ಬಂದ್ವಿ ಕಣೋ. ನೀವು ನನಗೆ ಮೋಸ ಮಾಡ್ತಿದ್ದೀರಾ ಅಲ್ವಾ? ಯಾಕೆ ಹಾಗೆ ಅನ್ಕೋತಿದ್ಯಾ? ಮೋಸ ಮಾಡ್ತಿದ್ದೀರೇನೋ ಅಂತ ಅನ್ನಿಸ್ತಿದೆ ನನಗೆ. ಅದೇ ಯಾಕೆ ಹಾಗೆ? ನೀವು ಹುಷಾರಾಗಿರ್ಲಿಲ್ಲ ಅಂದ್ರೆ ನಿಮಗೆ ನಷ್ಟ. ಇದನ್ ಮಾತ್ರ ಅಂಡರ್ಲೈನ್ ಮಾಡಿಟ್ಕೊಳ್ಳಿ. ಅವನಿ ಕತ್ತಲ್ಲಿ ತಾಳಿ ಚೆಕ್ ಮಾಡಿದ್ಯಂತೆ, ಅಮ್ಮ ಹೇಳಿದ್ಲು. ಆ ವಿಷಯನ ನಾನೇ ಫೋನ್ ಮಾಡಿ ಹೇಳಬೇಕು ಅನ್ಕೊಂಡಿದ್ದೆ. ಅವನಿ ಅವ್ರ ಭಾವ ನರಸಿಂಹ ಇದ್ದಾನಲ್ವಾ, ಅವನ್ ಬಟ್ಟೆ ಶಾಪ್ ಮುಂದೆ ಸಿಕ್ಕಿ ಅವನಿಗೆ ಮದ್ವೆ ಆಗಿದೆ, ಕತ್ತಲ್ಲಿ ತಾಳಿ ಇರುತ್ತೆ ಅಂತ ಹೇಳಿದ ಕ್ಷಣದಿಂದ ನನ್ನ ಮನಸ್ಸು ತುಂಬಾ ಡಿಸ್ಟರ್ಬ್ ಆಗಿತ್ತು. ನಿನ್ನೆ ಮಾತ್ರ ಆ ವಿಷಯದಲ್ಲಿ ಫುಲ್ಲು ಕ್ಲಾರಿಟಿ ಬಂದಿದ್ದಕ್ಕೆ ತುಂಬಾ ರಿಲ್ಯಾಕ್ಸ್ ಆಗಿದ್ದೀನಿ. ಅವನಿ ಕತ್ತಲ್ಲಿ ತಾಳಿ ಇಲ್ಲ ಅಂತ ನನಗೆ ಪೂರ್ತಿಯಾಗಿ ನಂಬಿಕೆ ಬಂತು. ಸೊ ಅವನಿಗೆ ಮದ್ವೆ ಆಗಿಲ್ಲ, ದಟ್ಸ್ ಆಲ್. ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ದ ನೋಡ್ದ್ಯಾ? ಇವಾಗಾದ್ರೂ ನಂಬ್ತೀಯಾ? ನಾನ್ ನಂಬಲ್ಲ. ಇದ್ರಲ್ಲಿ ಏನೋ ಒಂದು ಮಿಸ್ಟ್ರಿ ಇದೆ, ನಾನ್ ಕಂಡು ಹಿಡಿತೀನಿ. ಇವ್ರ ಮದುವೆ ಕೆಲಸ ಶುರುವಾಗೋ ಮುಂಚೆನೆ ಇಷ್ಟು ಟ್ವಿಸ್ಟ್ ನಡೀತಿದೆ. ಆ ಮದುವೆ ಬರೋ ಅಷ್ಟೊತ್ತಿಗೆ ಏನ್ ನಡೆಯುತ್ತೋ ಅರ್ಥ ಆಗ್ತಿಲ್ಲ. ಅವನಿ ಏನ್ ಮಾಯೆ ಮಾಡ್ತಾಳೋ ಏನೋ. ಅಕ್ಕ ಅಕ್ಕ, ನೆನ್ನೆವರೆಗೂ ಭಯದಲ್ಲಿದ್ದೆ, ಇವತ್ತು ಸಂತೋಷವಾಗಿ ಕಾಣಿಸ್ತಿದ್ಯಾ? ಏನ್ ವಿಷಯ? ಶ್ರೀಕರ್ ಮೊದ್ಲಿನ ಹಾಗೆ ಆದ್ನಾ? ನಿನ್ನನ್ ಗುರ್ತಿಡಿದ್ನಾ? ಆ ದಿನ ಕೂಡ ಬೇಗ ಬರ್ಬೇಕು ಅಂತ ಅಮ್ಮನವ್ರಿಗೆ ಹರಕೆ ಮಾಡ್ಕೊಂಡಿದ್ದೀನಿ. ಈಗ ನನ್ನ ಸಂತೋಷಕ್ಕೆ ಕಾರಣ ಏನಂದ್ರೆ, ಎಲ್ ಸಿಕ್ತು? ಹಳ್ಳಿನಲ್ಲೇ ಅಮ್ಮನವ್ರ ಮುಂದೆನೇ ಸಿಕ್ತು. ಹೋಗ್ಲಿ ಬಿಡು, ತುಂಬಾ ನಂಬಿಕೆಯಿಂದ ನೀನ್ ಅಲ್ಲಿಗೆ ಹೋಗಿದ್ದಕ್ಕೆ ನಿನಗ್ ತುಂಬಾ ಒಳ್ಳೇದೇ ಆಯ್ತು. ನನಗೆ ಆಶ್ಚರ್ಯ ಅನಿಸ್ತಾ ಇರೋದೇನಂದ್ರೆ, ರೌಡಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ ರಾತ್ರಿ ನಾನು ಅಮ್ಮನವ್ರ ಹತ್ರ ಹೋಗೇ ಇರಲಿಲ್ಲ. ಆದರೂ ಸರಿ, ನನ್ನ ತಾಳಿ ಅಮ್ಮನವ್ರ ಹತ್ರನೇ ಇತ್ತು. ಅಮ್ಮನವರೇ ನನ್ನ ಮಾಂಗಲ್ಯನ್ ತನ್ನ ಹತ್ರಕ್ಕೆ ತರಿಸ್ಕೊಂಡು ನನ್ನ ಭಾವನ್ ಪ್ರಾಣ ಕೊಟ್ಟಿದ್ದಾಳೆ. ನೀನ್ ಒಳ್ಳೆ ಮನ್ಸಿರೋಳಾಗಿರೋದಕ್ಕೇನೆ ಎಷ್ಟೇ ಕಷ್ಟ ಎದುರಾದ್ರೂ ಸರಿ, ಕೊನೆಗೆ ನಿನಗೆ ಒಳ್ಳೇದೇ ಆಗುತ್ತೆ. ಭಾವ ಕಟ್ಟಿರೋ ತಾಳಿ ಇಲ್ದೇ ಇರೋ ಅಷ್ಟೊತ್ತು ನನ್ನನ್ನು ನಾನೇ ಕಳ್ಕೊಂಡ್ ಹಾಗನ್ನಿಸ್ತು. ಈಗ ಮನಶಾಂತಿಯಿಂದ ಇದ್ದೀನಿ. ತಾಳಿ ಸಿಕ್ದಾಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಸಿಕ್ಬಿಟ್ರೆ ನಿನ್ ಜೀವನಕ್ಕೆ ಒಂದು ದೊಡ್ಡ ಭರವಸೆ ಸಿಗುತ್ತೆ.
ಶ್ರೀಕರ್ ಮತ್ತೆ ಸಂಸಾರನ ಉಳಿಸ್ಕೊಳ್ಳೋದಕ್ಕೆ ಒಂದು ದೊಡ್ಡ ಸಹಾಯ ಆಗುತ್ತೆ. ಎಲ್ಲ ಗಂಡಾಂತರನೂ ದೂರ ಆಗ್ಬೇಕು, ಇರೋ ಸಮಸ್ಯೆಗಳೆಲ್ಲ ತೀರೋಗ್ಬೇಕು, ನಿಮ್ ಬಂಧದ ಬಗ್ಗೆ ಎಲ್ರಿಗೂ ಗೊತ್ತಾಗ್ಬೇಕು, ನೀವಿಬ್ರು ಸಂತೋಷವಾಗಿರ್ಬೇಕು. ಅಕ್ಕ ಆಗಿ ನನ್ಗಿರೋ ಆಸೆ ಅದೊಂದೇ. ಇವಾಗಲೇ 3 ಸರ್ತಿ ಈ 3 ಗಂಟು ದೂರ ಆಗಿತ್ತು. ಇನ್ನೊಂದ್ಸರಿ ಈ ತರ ಪರಿಸ್ಥಿತಿ ತಂದ್ಕೋಬೇಡ. ಹುಷಾರು. ಸರಿ ಅಕ್ಕ. ಅರೆ ಕಳ್ಳಿ, ನೀನ್ ಸಾಧಾರಣವಾದವಳಲ್ವೇ? ಏನಾಯ್ತು? ನಿನ್ನೆ ವಿಕಾಸ್ ಜೊತೆ ಕಾರಲ್ಲಿ ಬರ್ಬೇಕಾದ್ರೆ ಏನಂದೆ? ನನಗ್ ಮದ್ವೆನೇ ಆಗದೆ ಇರೋವಾಗ ತಾಳಿ ಹಾಕಿರುತ್ತೆ ಭಾವ ಅಂದೆ. ಮತ್ತೆ ಇದೇನು? ನಂಗ್ ಮದ್ವೆ ಆಗಿದೆ ಅಲ್ವಾ ಭಾವ? ಆ ಮಾತನ್ನ ನಿನ್ನೆ ಯಾಕೆ ಹೇಳಲಿಲ್ಲ? ಮದ್ವೆ ಆಗಿಲ್ಲ ಅಂತ ವಿಕಾಸ್ ಅನ್ಕೊಂತ ಇದ್ದಾನಲ್ವಾ, ಯಾಕೆ ಹೇಳ್ಬೇಕು? ಅಂದ್ರೆ ನಿನಗ್ ನಿಷ್ಠೆ ಪ್ರಾಮಾಣಿಕತೆ ಇಲ್ವಾ? ಪ್ರಾಮಾಣಿಕದ ಬಗ್ಗೆ ನೀನ್ ಮಾತಾಡ್ತೀಯ ಮತ್ತೆ? ಏಯ್, ನೀನ್ ಮಧ್ಯದಲ್ಲಿ ಮಾತಾಡ್ಬೇಡ್ವೆ. ಇವತ್ತು ಆ ಕಡೆ ಈ ಕಡೆ ಒಂದು ತೀರ್ಮಾನ ಆಗ್ಬೇಕು. ಏನಕ್ಕೆ ನಾಟಕ ಆಡ್ತಿದ್ಯಾ ಅವನಿ? ನಾನೇನ್ ನಾಟಕ ಮಾಡ್ದೆ? ನಿನ್ ಕತ್ತಲ್ ತಾಳಿ ಇದ್ರೂನು ವಿಕಾಸ್ಗೆ ಯಾಕೆ ಮೋಸ ಮಾಡ್ತಿದ್ಯಾ? ಶ್ರೀಕರ್ ಅವ್ರಿಗೆ ಮೋಸ ಮಾಡ್ಬಾರ್ದು ಅಂತ. ಮತ್ತೆ ಶ್ರೀಕರ್ ಹತ್ರ ವಿಕಾಸ್ಗೆ ಹೆಂಡತಿ ಆಗೋಳು ಅಂತ ಯಾಕೆ ಹೇಳ್ತಿದ್ಯಾ? ವಿಕಾಸ್ ಹಾಗಂತಿದಾನಲ್ಲ ಅದಕ್ಕೆ. ತಾಳಿ ನಿನ್ ಕತ್ತಲಿಲ್ಲ ಅಂತ ವಿಕಾಸ್ ಹೇಗೆ ಹೇಳ್ದ? ಆಗಿರ್ಲಿಲ್ಲ, ಈಗಿದೆ. ಅವನ್ ನೋಡ್ದಾಗಿರ್ಲಿಲ್ಲ, ನೀನ್ ನೋಡ್ದಾಗಿದೆ. ಇದ್ಯಾವ ಕರ್ಮನಪ್ಪ? ಒಂದ್ಸರಿ ತಾಳಿ ಇದೆ ಅಂತ್ಯ, ಒಂದ್ಸರಿ ತಾಳಿ ಇಲ್ಲ ಅಂತ್ಯ. ಒಬ್ಬನ್ ಜೊತೆ ಕಾರಲ್ಲಿ ತಿರುಗಾಡ್ತೀಯ, ಒಬ್ಬನ್ ಜೊತೆ ಮನೆಗೆ ಬರ್ತೀಯ. ಬರೋನ್ ಏನಾಗ್ತಾನೋ, ಜೊತೆಲಿ ತಿರ್ಗೋನ್ ಏನಾಗ್ತಾನೋ? ಸುಜಾತ, ನಿಂಗಿದ್ರಲ್ಲಿ ಯಾವ್ದಾದ್ರು ಅರ್ಥ ಆಗಿದ್ಯಾ? ನನಗೆಲ್ಲ ಅರ್ಥ ಆಗ್ತಿದೆ. ನೀನೆ ಅನಾವಶ್ಯಕವಾಗಿ ತಲೆ ಕೆಡ್ಸ್ಕೋತಿದ್ಯಾ. ಸೀರಿಯಸ್ ವಿಲನ್ ಕಾಮಿಡಿ ವಿಲನ್ ಆದಾಗೆ ನನ್ನ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ. ನನಗ್ ದುಡ್ಡು ಸಿಗೋ ರಹಸ್ಯಗಳು ಒಂದು ಕೂಡ ಸಿಗ್ತಾ ಇಲ್ಲ. ಏನೋ ಇದೆಲ್ಲ. ಏನಾದರೂ ಮುಂದೆ ಸಾಗು ನೀ, ಕುಡಿಯೋಕೀಗ ದುಡ್ಡು ಇಲ್ವೇ ಇಲ್ಲ. ಏನೇ ಆದ್ರೂನು ಪ್ರಯತ್ನ ಬಿಡದೆ ಇರು, ಈ ರಹಸ್ಯನ ಬಿಚ್ಚಿಡು ನೀನು. ಸರಿ ಅಕ್ಕ, ನಾನು ಹೊರಡ್ತೀನಿ. ಇಲ್ಲಿವರೆಗೂ ಎಲ್ಲ ನಿನಗೆ ಅನುಕೂಲವಾಗೇ ನಡೆದಿದೆ. ಆದ್ರೆ ಶ್ರೀಕರಿಗೆ ಅದು ಹಳೇದು ಯಾವಾಗ ನೆನಪಿಗೆ ಬರುತ್ತೋ ಗೊತ್ತಿಲ್ಲ, ಯಾವಾಗ ಯಾವ ತೊಂದರೆ ಆಗುತ್ತೋ ಗೊತ್ತಿಲ್ಲ. ನೀನು ಸ್ವಲ್ಪ ಹುಷಾರಾಗಿರು. ಸರಿ ಅಕ್ಕ. ಹಲೋ ಶ್ರೀಕರ್ ಅವರೇ. ಹಲೋ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಮಮ್ಮಿ ಡ್ಯಾಡಿ ಇಲ್ವಾ? ಇದ್ದಾರೆ ಸರ್. ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ 2-3 ಸರಿ ಕಾಲ್ ಮಾಡಿದೆ. ನೀವು ರಿಸೀವ್ ಮಾಡದೇ ಇದ್ದಿದ್ದಕ್ಕೆ ನೇರವಾಗಿ ಮನೆಗೆ ಬರಬೇಕಾಯ್ತು. ಯಾರು ಇವರು? ಇವ್ರ ಜೊತೆ ನನಗೇನು ಕೆಲಸ ಇದೆ? ಇಲ್ಲಿ ಮಾತಾಡ್ಬೋದಾ? ಇಲ್ಲಾಂದ್ರೆ ನಾವು ಹೊರಗಡೆ ಹೋಗೋಣವಾ? ನನ್ನ ಹತ್ರ ಏನು ಮಾತಾಡಬೇಕು? ಅದೇನು ಶ್ರೀಕರ್ ಹಾಗಂತಿದ್ದೀರಾ? ನನಗೆ ಲಾಯರ್ಸ್ ಯಾರು ಪರಿಚಯ ಇಲ್ವಲ್ಲ. ಯಾರು ನೀವು? ಏನಕ್ಕೆ ಬಂದ್ರಿ? ನಾವು ಹೊರಗಡೆ ಹೋಗಿ ಮಾತಾಡ್ಕೊಳ್ಳೋ ಸೀಕ್ರೆಟ್ಸ್ ಏನಿದೆ? ಏನ್ ಶ್ರೀಕರ್ ಜೋಕ್ ಮಾಡ್ತಿದ್ದೀರಾ? ನಿಮ್ಮ ಹತ್ರ ಜೋಕ್ಸ್ ಏನ್ ಸರ್? ದಿಸ್ ಇಸ್ ಟೂ ಮಚ್. ನೀವು ನನ್ನ ಆಫೀಸಿಗೆ ಬಂದು ರಿಕ್ವೆಸ್ಟ್ ಮಾಡಿ ಬೇಕಾಗಿರೋ ಕೆಲಸ ಮಾಡಿಸ್ಕೊಂಡು ಹೀಗೆ ಮಾತಾಡ್ತಿದ್ದೀರಲ್ಲ, ಯಾಕೆ? ನೀವು ಮಿಸ್ ಆಗಿ ನಮ್ಮ ಅಡ್ರೆಸ್ಸಿಗೆ ಬಂದಿರೋ ಹಾಗಿದೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ.
ನನ್ನ ಅವಶ್ಯಕತೆ ಬರುತ್ತಲ್ಲ ಆಗ ನೋಡ್ಕೋತೀನಿ ನಿಮ್ಮನ್ನ. ಲಾಯರ್ ಸರ್, ನಮಸ್ಕಾರ ಲಾಯರ್ ಸರ್. ನಮಸ್ತೆ. ನಮಸ್ತೆ ಸರ್. ಕೂತ್ಕೊಳ್ಳಿ. ಪರವಾಗಿಲ್ಲ, ನಾನು ಮತ್ತೆ ಸಿಗ್ತೀನಿ. ನಮ್ಮ ಮಗನ ಜೊತೆ ಏನೋ ಮಾತಾಡೋಕ್ ಬಂದಿರೋ ಹಾಗಿದೆ. ಅಂದ್ರೆ ಅದು ನಮ್ಮ ಮಗ ಬಹುಶಃ ನಿಮ್ಮನ್ನ ಗುರ್ತು ಹಿಡಿದಿರಲ್ಲ ಅನ್ಸುತ್ತೆ. ಹಾಗೆ ಮಾತಾಡಿದೆ ಸರ್. ಶ್ರೀಕರ್ ಮೇಲೆ ಯಾರೋ ಅಪರಿಚಿತರ ಅಟ್ಯಾಕ್ ಮಾಡಿ ತಲೆ ಮೇಲೆ ಹೊಡೆದಿದ್ದಕ್ಕೆ ಮೆಮೊರಿ ಲಾಸ್ ಆಗಿದೆ ಕಣ್ರಿ. ಆ ಕಾರಣಕ್ಕೆ ಅವನು ನಿಮ್ಮನ್ನ ಗುರ್ತು ಹಿಡಿದಿಲ್ಲ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಅವನಿ ಸುಜಾತ ಪ್ರಾಪರ್ಟಿ ಡೀಲ್ ಮಾಡಿರೋ ಲಾಯರ್ ಅವರು ನಮ್ಮನೆಗೆ ಯಾಕೆ ಬಂದಿದ್ದಾರೆ? ಶ್ರೀಕರ್ ಕಂಡೀಷನ್ ಚೆನ್ನಾಗಿಲ್ಲ. ಈಗ ನಾನು ಯಾವ ವಿಷಯ ಹೇಳೋಕ್ ಬಂದಿದ್ದೀನೋ ಆ ವಿಷಯದ ಬಗ್ಗೆ ಇವ್ರ ಹತ್ರ ಹೇಗೆ ಮಾತಾಡ್ಲಿ ನಾನು? ನಮ್ಮ ಹತ್ರ ಏನಾದ್ರೂ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ರೆ ಹೇಳೋದಕ್ಕೆ ಸಂಕೋಚ ಮಾಡ್ಕೋಬೇಡಿ. ಯಾಕೆಂದ್ರೆ ನಮ್ಮ ಶ್ರೀಕರ್ ನಮ್ಮ ಸೋದರ ಸೊಸೆಯಂದ್ರು ಸುಜಾತ ಅವನಿನ ನಿಮ್ಮ ಹತ್ರ ಕರ್ಕೊಂಡು ಬಂದಿದ್ದು ನಮಗ್ ಗೊತ್ತಾಗಿದೆ. ಹೇಗೆ ಗೊತ್ತಾಯ್ತು ಅಂತ ನೀವು ಅನ್ಕೋಬೇಡಿ, ಶಾಕ್ ಆಗಬೇಡಿ. ಆ ಆಪರೇಷನ್ ಮಾಡಿದ್ದು ನಮ್ಮ ಸಿಸ್ಟರ್ ಲಾವಣ್ಯನೇ. ಆವಾಗ ತುಂಬ ಸ್ಪೈ ವರ್ಕ್ ಮಾಡಿದಾಳ್ ಬಿಡಿ. ನಮ್ಮ ಅಕ್ಕ ಅವತ್ತು ನಿಮ್ ಆಫೀಸಲ್ಲಿ ನಡೆದಿರೋದನ್ನೆಲ್ಲ ಕಣ್ಣು ಕಟ್ಟಿರೋ ಹಾಗೆ ವಿವರಿಸಿದಾಳೆ. ನಾವ್ ನಂಬಲ್ವೇನು ಅಂತ ವಿಡಿಯೋ ಪ್ರೂಫ್ ಕೂಡ ನಮ್ಮೆಲ್ಲರಿಗೂ ತೋರಿಸಿದಾಳೆ. ಅದರಿಂದ ನನಗೆ ತುಂಬಾ ಐಡೆಂಟಿಟಿ ಸಿಕ್ಕಿದೆ ಬಿಡಿ. ನಾವಂತೂ ನಮ್ಮ ಅತ್ತೆಗೆ ಸನ್ಮಾನ ಕೂಡ ಮಾಡಿದೀವಿ. ಅವನಿಗೆ ಮದುವೆ ಆಗಿರೋ ವಿಷಯ ಪೇರೆಂಟ್ಸ್ ಹತ್ರ ಹೇಳ್ಬೇಡಿ ಅಂತ ನನ್ನ ಹತ್ರ ಹೇಳಿದ್ದ. ಶ್ರೀಕರ್ ಮಾತ್ರ ಮನೆಯವ್ರಿಗೆ ಹೇಳಿದಾನೆ. ಹಾಗಿದ್ದಾಗ ನಾನ್ ಮುಚ್ಚಿಡೋದು ಯಾಕೆ? ಓಪನ್ ಆಗಿ ಹೇಳ್ಬಿಡೋದು ಒಳ್ಳೇದು. ಅಷ್ಟಕ್ಕೂ ತಾವು ಯಾಕೆ ಬಂದಿದ್ದೀರೋ? ಕೇಸ್ ಏನಾದ್ರೂ ಹಿಯರಿಂಗ್ ಬಂದಿದೆಯಾ ಸರ್? ಕೇಸ್ ಆ ಸ್ಟೇಜ್ ಬಂದಿದೆ ಸರ್, ಆದ್ರೆ ಸೈನ್ ಆಗ್ಬೇಕಾಗಿದೆ. ಸೈನ್ ಎಲ್ಲರೂ ಹಾಕಿದಾರಲ್ಲ. ಸೋದರ ಸೊಸೆ ಸೈನ್ ಅಲ್ಲ, ಅವ್ರ ಗಂಡಂದ್ರ ಸೈನು. ಗಂಡಂದ್ರ ಸೈನ್ ಅಂದ್ರೆ ಸುಜಾತ ವಿಷಯಕ್ಕೆ ಬಂದ್ರೆ ಓಕೆ. ಅವನಿ ವಿಷಯಕ್ಕೆ ಬಂದಾಗ ಅವನಿಯವರ ಹಸ್ಬೆಂಡ್ ಸಿಟಿಲಿ ಇಲ್ವಾ? ಅಗತ್ಯ ಇದ್ದಾಗ ಶ್ರೀಕರ್ ಅವ್ರು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಲ್ಲ. ಅವನಿಗೆ ಮದುವೆ ಆಗಿರೋ ವಿಷಯ ನಿಮ್ಮ ಹತ್ರ ಯಾವುದೇ ಪರಿಸ್ಥಿತಿಯಲ್ಲಿ ಹೇಳ್ಬೇಡಿ ಅಂತ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಆಮೇಲೆ ನಿಮ್ಗೆ ಹೇಳಿದ್ದಾರೆ ಅನ್ಸತ್ತೆ. ಅವನಿಗೆ ಮದ್ವೆ ಆಗಿದೆ ಅಂತ ಹೇಳಿದಾನ? ಹೌದಮ್ಮ. ನೀವು ತಪ್ಪು ತಿಳ್ಕೊಂಡಿದ್ದೀರ ಅನ್ಸತ್ತೆ. ಶ್ರೀಕರ್ ಅವರು ಆ ಥರ ಎಲ್ಲ ಹೇಳಿರಲ್ಲ. ನಾನ್ಯಾಕೆ ಸುಳ್ಳು ಹೇಳ್ತೀನಿ? ನನ್ಗೇನ್ ಅಗತ್ಯ? ಈ ವಿಷಯ ನಿಮ್ಗೆ ಗೊತ್ತೇ ಇರುತ್ತೆ ಅಂತ ನಾನು ಹೇಳ್ಬಿಟ್ಟೆ. ಅವನಿ ಗಂಡ ಬಂದು ಡಾಕ್ಯುಮೆಂಟ್ ಮೇಲೆ ಸಹಿ ಹಾಕ್ಬೇಕು. ಒಂದ್ಸರಿ ಅವನಿನ್ ಕರೀರಿ. ಅವನಿ ಇಲ್ಲ, ಹೊರಗಡೆ ಹೋಗಿದ್ದಾಳೆ. ಅವನಿಗೆ ಮದುವೆ ಆಗಿದೆ ಅಂದ್ರೇನು? ಏನ್ ಮಾತಾಡ್ತಿದ್ರ ನೀವು? ಅವನಿಗೆ ಸದ್ಯದಲ್ಲೇ ನಾವು ಮದುವೆ ಮಾಡಬೇಕು ಅನ್ಕೊಂಡಿದೀವಿ. ಗೊತ್ತಿರೋ ಸಂಬಂಧದ ಜೊತೆ ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ದೀವಿ. ಸರ್, ನಿಮಗೆ ಯಾವುದೋ ರಾಂಗ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಶೇಖರ್, ಇದೆಲ್ಲ ನೀವು ಕೊಟ್ಟಿರೋ ಇನ್ಫಾರ್ಮೇಶನ್. ಮೆಮೊರಿ ಲಾಸ್ ಆಗಿರೋ ನೀನು ಹೀಗೆ ರಿವರ್ಸಲ್ ಮಾತಾಡ್ತಾ ಇದ್ರೆ ನಾನೇನ್ ಮಾಡ್ಲಿ? ನಾನ್ ತಾಳಿನ ತೋರಿಸಿ ಬಾವಂಗ್ ಹಳೆದೆಲ್ಲ ನೆನ್ಪಾಗೋ ಹಾಗೆ ಮಾಡ್ದೆ ಅಂದ್ರೆ ನಮ್ ಮದ್ವೆ ವಿಷಯ ಬೇಗ ಹೊರಗೆ ಬರುತ್ತೆ. ಅವನಿಗೆ ಮದ್ವೆ ಆಗಿದೆ ಅಂದ್ರೇನು? ಇದಕ್ಕೂ ಮುಂಚೆ ಈ ವಿಷಯದ ಬಗ್ಗೆ ನಾವು ಮಾತಾಡ್ಕೊಂಡಾಗ ಶ್ರೀಕರ್ ನಮ್ಮ ಹತ್ರ ಏನ್ ಹೇಳ್ದ ಅಂದ್ರೆ, ಅವ್ರ ಭಾವನಿಂದ ಅವನಿಗೆ ಸಮಸ್ಯೆ ಇದ್ದಿದ್ದಕ್ಕೆ ಹಾಗೆ ಹೇಳ್ಬೇಕಾಗಿ ಬಂದಿದೆ ಅಂತ ಹೇಳ್ದ. ಇವಾಗ ಮತ್ತೆ ಅದೇ ಟಾಪಿಕ್ ಬಂದಿದೆ. ನೀನೇನ್ ಹೇಳ್ದೆ ಶ್ರೀಕರ್? ಸರಿಯಾಗಿ ನೆನ್ಪು ಮಾಡ್ಕೋಪ.
ಶ್ರೀಕರ್ ಅವ್ರಿಗೆ ಇವಾಗ ಏನ್ ನೆನ್ಪಿದೆ ಅಂತ ನೀವ್ ಹೀಗೆ ಕೇಳ್ತಿದ್ದೀರಾ ಅತ್ತೆ? ನಾನು ಯಾರಿಗೂ ಏನು ಹೇಳಿಲ್ಲ, ನನಗೇನು ನೆನಪಿಲ್ಲ. ಏನ್ ನಡೀತಿದ್ಯೋ ಅರ್ಥ ಆಗ್ತಿಲ್ಲ. ಅಷ್ಟಕ್ಕೂ ನನಗೆ ಈ ಲಾಯರ್ ಬಗ್ಗೆ ಏನು ಗೊತ್ತಿಲ್ಲ. ಕೂತ್ಕೋ. ಶ್ರೀಕರ್ಗೆ ಯಾವುದೇ ಕಾರಣಕ್ಕೂ ಹಳೇದ್ ನೆನ್ಪಾಗ್ಬಾರ್ದು. ಶ್ರೀಕರ್ ಅವ್ರಿಗೆ ಮೆಮೊರಿ ಲಾಸ್ ಆಗಿರ್ಬೋದು. ಅವತ್ತು ಅವನಿ ಪಕ್ಕದಲ್ಲೇ ಇದ್ಲಲ್ವಾ? ಲಾಯರ್ ಅವ್ರು ಹೇಳಿದ್ದು ಕೂಡ ನಿಜಾನೇ ಅಲ್ವಾತೆ? ಅದು ಅದ್ಭುತವಾದ ಲಾಜಿಕ್ ಸಿಸ್ಟರ್. ಮದ್ವೆ ಆಗಿದೆ ಅಂತ ಶ್ರೀಕರ್ ಹೇಳ್ದಾಗ ಅವನಿ ಹೇಗೆ ಒಪ್ಕೊಂಡ್ಲು? ಹೌದು, ನಿಜವಾಗ್ಲೂ ಮದುವೆ ಆಗಿರೋದೇ ಆಗಿದ್ರೆ ನನಗ್ ಮದುವೆ ಆಗಿಲ್ಲ ಲಾಯರ್ ಸರ್ ಅಂತ ಆವಾಗ್ಲೇ ಹೇಳ್ತಿದ್ಲಲ್ಲ. ಅವಳು ಅವನಿ ಅಲ್ಲ, ಊಸರವಳ್ಳಿ. ನಮ್ಗೆಲ್ಲರ ಮುಂದೆ ತುಂಬಾ ಒಳ್ಳೆಯವಳ ಹಾಗೆ ನಟಿಸ್ತಾ ತುಂಬಾ ಮ್ಯಾನೇಜ್ ಮಾಡ್ತಾ ಇದ್ದಾಳೆ. ನೀವೆಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ ಪ್ಲೀಸ್? ಅವನಿ ಬರೋವರೆಗೂ ಯಾವ ವಿಷಯನೂ ಗೊತ್ತಾಗಲ್ಲ. ನಾನು ಆಮೇಲೆ ಸಿಗ್ತೀನಿ. ಆಗ್ಲಿ. ಅವನಿ ಹಾಗೆ ಯಾಕೆ ಹೇಳಿದ್ಲು? ಅವನಿ ಬರ್ತಿದ್ದ ಹಾಗೆ ಕೇಳಬೇಕು. ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತ ಕೇಳ್ತೀನಿ. ಎಲ್ಲರೂ ಫೋರ್ಸ್ ಮಾಡಿ ಕೇಳಿದ್ರೆ ಮದ್ವೆ ವಿಷಯನ ಅವಳು ಹೇಳಲ್ಲ ಅಲ್ವಾ? ನನ್ ಗ್ಯಾಂಗ್ಗೆ ಅವನಿ ಶ್ರೀಕರ್ ಮದ್ವೆ ಆಗೋಗಿದೆ ಅನ್ನೋ ವಿಷಯ ಗೊತ್ತಿಲ್ಲದೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ. ಶಿವನಾಜ್ಞೆ ಇಲ್ಲದೆ ಇರುವೆ ಕೂಡ ಕಚ್ಚಲ್ಲ ಅಂತಾರೆ. ಮೊದಲು ನಾನು ಹೇಳ್ದಂಗೆ ಶಿವನ್ ಪೂಜೆ ಮಾಡಿ ಸಮಸ್ಯೆಗಳೆಲ್ಲ ತೀರೋಗುತ್ತೆ. ಆಗ್ಲಿ ಸ್ವಾಮಿ, ನಾವು ಹೋಗ್ಬರ್ತೀವಿ ಸ್ವಾಮಿ. ಶುಭವಾಗ್ಲಿ. ನಮಸ್ಕಾರ ಸ್ವಾಮಿ. ಶುಭಂ ಭೂಯಾತ್. ಅವತ್ತು ಆವೇಶದಲ್ಲಿ ಕಾಣಿಸ್ತಿದ್ದೆ, ಇವತ್ತು ಆನಂದದಲ್ಲಿ ಕಾಣಿಸ್ತಿದ್ಯಾ? ನಿನ್ ಸಮಸ್ಯೆಗೆ ಪರಿಹಾರ ಸಿಗ್ತಾ ಅಮ್ಮ? ಸಿಕ್ತು ಸ್ವಾಮಿ. ಅವತ್ ನೀವು ಪರಿಹಾರ ಅಂತ ತಿಳಿಸಿದ ತಕ್ಷಣನೇ ನಾನು ಹೊರಟ್ಬಿಟ್ಟೆ. ನನ್ನ ನಂಬಿಕೆ ನಿಜ ಆಯಿತು. ನನ್ನ ಅದೃಷ್ಟ ಏನಂದ್ರೆ ಅಲ್ಲಿರೋ ಗ್ರಾಮ ದೇವತೆ ನನ್ನ ತಾಳಿನ ಭದ್ರವಾಗಿ ಕಾಪಾಡಿದ್ಲು. ಎಲ್ಲ ನೀವ್ ಹೇಳ್ದಾಗೆ ಆಯ್ತು. ನಮ್ಮದು ದೈವ ಮಾರ್ಗ. ನಮ್ಮ ಮಾತನ್ನ ಅಮೃತ ವಾಕ್ಯದ ಹಾಗೆ ಕೇಳಿ ಆಚರಿಸೋರಿಗೆ ಒಳ್ಳೆಯದೇ ಆಗುತ್ತೆ ಹೊರತು ಕೆಟ್ಟದಂತೂ ಆಗಲ್ಲ. ತಾಳಿ ಇಲ್ದೇ ಇರೋ ಅಷ್ಟೊತ್ತು ಕುತ್ತಿಗೆಗೆ ನೇಣು ಹಾಕಿರೋ ಹಾಗಾಗಿತ್ತು. ತಾಳಿ ನನಗೆ ಸಿಕ್ಕಿದ ತಕ್ಷಣ ಮನಸ್ಸಿನ ಭಾರ ಕಡಿಮೆ ಆಯಿತು. ಅವತ್ತು ಮದುವೆ ಆಗ್ತಿರೋ ಜೋಡಿಗಳು ಮದುವೆ ಆಗಿರೋ ಜೋಡಿಗಳಿಗೋಸ್ಕರ ಪೂಜೆನ ಮಾಡ್ತಿದ್ವಿ ಅಮ್ಮ. ತುಂಬ ಒಳ್ಳೆ ದಿನ. ಪೂಜೆಯಲ್ಲಿ ಕಂಕಣ ಇರುತ್ತೆ. ಆ ಕಂಕಣಗಳನ್ನ ಕಾಶಿಯಿಂದ ತರಿಸಿದೀವಿ. ಆ ಕಂಕಣನ್ನ ಗಂಡನ ಕೈಗೆ ಕಟ್ಟಿದ್ರೆ ಗಂಡನ ಆಯಸ್ಸಿಗೆ ಒಳ್ಳೇದು. ಹಾಗೇನೆ ಅವರಿಬ್ಬರ ಬಂಧ ಆರಾಮವಾಗಿ ಸುಖ ಸಂತೋಷದಿಂದ ಕಳೆಯುತ್ತೆ. ಅದಕ್ಕೆ ಅವತ್ ನಿನ್ ಗಂಡನ್ ಕರ್ಕೊಂಬಾರಮ್ಮ. ಸರಿ ಸ್ವಾಮಿ, ಇನ್ನು ನಾನು ಹೊರಡ್ತೀನಿ. ಅಲ್ಲಿ ನನ್ನ ಶಿಷ್ಯ ಇರ್ತಾನೆ. ನಿನ್ನ ಹೆಸರು, ನಿನ್ನ ಫೋನ್ ನಂಬರು ಕೊಟ್ಟು ಹೋಗಮ್ಮ. ಆಯ್ತು ಸ್ವಾಮಿ. ಬಾಮೈದಾ, ಏನ್ ಭಾವ? ಅವನಿ ವಿಷಯದಲ್ಲಿ ನೀನ್ ತುಂಬಾ ಡಿಸ್ಟರ್ಬ್ ಆಗಿರೋ ಹಾಗಿದೆ. ಆಗಲ್ವಾ ಮತ್ತೆ? ಪಾಪ ಮೊದ್ಲೇ ಮಾವ ಹಳೆದನ್ನ ಮರ್ತೋಗಿದ್ದಾನೆ.
ಈ ಸಮಯದಲ್ಲಿ ಅವನಿ ಮದ್ವೆ ಟಾಪಿಕ್ ಮಾವನ್ ಮೇಲ್ ಬಂದಿದೆ. ಮಾವನ್ಗೆ ಏನ್ ಮಾಡ್ಬೇಕೋ ತೋಚ್ತಾ ಇಲ್ಲ. ನಿನ್ ಪರಿಸ್ಥಿತಿ ಶತ್ರು ಕೂಡ ಬರಬಾರ್ದು ಉಮಾಮೈದ. ನಿನ್ನ ನೋಡಿ ಕರುಣೆ ತೋರ್ಸೋದ್ ಬಿಟ್ರೆ ನಾವೇನ್ ಮಾಡಕ್ಕಾಗತ್ತೆ ಹೇಳು? ಶ್ರೀಕರ್ಗೆ ನಾವ್ ಯಾವ್ದೋ ಒಂದ್ ರೀತಿಲಿ ಸಪೋರ್ಟ್ ಮಾಡ್ಬೇಕು ಅಣ್ಣ. ಇಂಥ ಪರಿಸ್ಥಿತಿಲಿ ಹೇಗ್ ಬಿಡಕ್ಕಾಗತ್ತೆ? ಆ ಅವನಿ ನನ್ನ ತಮ್ಮನ್ನ ಅಮಾಯಕನನ್ನಾಗಿ ಮಾಡಿ ಆಟ ಆಡ್ಕೋತಿದ್ದಾಳೆ. ಅವಳನ್ನ ಸುಮ್ಮನೆ ಬಿಡಬಾರ್ದು.